ನಮಸ್ಕಾರ ರೀ ಎಲ್ಲರಿಗೂ ನೇತ್ರ ಹೋಮ್ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತಿನ ನಮ್ಮ ಅಡುಗೆ ಮನೆಯಲ್ಲಿ ಡೊಣ್ ಮೆಣಸಿನ್ಕಾಯಿ ಎಣ್ಗಾಯಿ ಮತ್ತು ಬದನೆಕಾಯಿ ಎಣ್ಗಾಯಿ ಮಾಡೋದನ್ನು ನೋಡೋಣ ಬನ್ನಿ. ನೋಡ್ರಿ, ಈ ರೀತಿ ತೊಳೆದಿಟ್ಕೊಂಡು ಹೆಚ್ಕೊಂಡು ಇಟ್ಕೋಬೇಕ್ರಿ. ಈ ರೀತಿ ಹೆಚ್ಕೋಬೇಕ್ರಿ. ಹೆಚ್ಕೊಂಡು ತೊಳೆದಿಟ್ಕೊಂಡ್ರೆ ಡೊಣ್ ಮೆಣಸಿನ್ಕಾಯಿನ ಹಂಗೆ ಈಗ ಡೊಣ್ ಮೆಣಸಿನ್ಕಾಯಿ ಹುರ್ಕೊಂಡು ಬಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಆಗುತ್ತೆ. ಎಷ್ಟು ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗುತ್ತೆ ಮತ್ತು ಖಾರ ಬರುತ್ತೆ. ಈ ರೀತಿ ಫ್ರೈ ಆಗಬೇಕ್ರಿ. ಹಾಗೆ ರೀ ಬದನೆಕಾಯಿನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ್ರಿ. ಒಂದು 5 ಸೆಕೆಂಡ್ ಸಾಕ್ರಿ. ಈ ರೀತಿ ಆದರೆ ಸಾಕ್ರಿ. ಒಂದು ಮಿಕ್ಸಿ ಜಾರ್ ತಗೊಳ್ರಿ. ಅದಕ್ಕೊಂದು ಸ್ವಲ್ಪ ಅರ್ಧ ಉಳ್ಳಾಗಡ್ಡಿ ಹಾಕ್ಕೊರಿ, ಇಲ್ಲಾಂದ್ರೆ ಒಂದು ಹಾಕ್ಕೊರಿ. ನಾ ಸಣ್ಣದು ಒಂದು ಹಾಕ್ಕೊಂಡೇನ್ರಿ, ದೊಡ್ಡದಿದ್ರೆ ಅರ್ಧ ಹಾಕ್ಕೊರಿ. ಒಂದು ಬೆಳ್ಳುಳ್ಳಿ ತೊಗೊಂಡೇನ್ರಿ, ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊತೇನ್ರಿ, ಜೀರಿಗೆ ತೊಗೊತೇನ್ರಿ. ಈ ರೀತಿ ರುಬ್ಕೋಬೇಕ್ರಿ. ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡೇನ್ರಿ ನಾನು, ಅದನ್ನು ಇದಕ್ಕೆ ಹಾಕ್ತೇನ್ರಿ. ಹಾಗೆ ಗುರೆಳ್ಳು ಪುಡಿನ ಹಾಕ್ತೇನ್ರಿ. ಶೇಂಗಾ ಪುಡಿನ 4 ಸ್ಪೂನ್ ಹಾಕ್ರಿ. ಗುರೆಳ್ಳು ಪುಡಿನ 1 ಸ್ಪೂನಷ್ಟು ಹಾಕ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೇನ್ರಿ. ಉಪ್ಪು ಹಾಕ್ಕೊತೇನ್ರಿ. ನೀವು ಬೇಕಿದ್ರೆ ಗುರೆಳ್ಳು ಪುಡಿ, ಈರುಳ್ಳಿ, ಅದಕ್ಕೆ ಶೇಂಗಾ ಹುರಿದಿಟ್ಕೊಂಡಿರೋ ಗುರೆಳ್ಳು ಪುಡಿನ ಮತ್ತು ಈರುಳ್ಳಿನ, ಬೆಳ್ಳುಳ್ಳಿನ, ಕರಿಬೇವಿನ ಸೊಪ್ಪು, ಜೀರಿಗೆ ಒಮ್ಮೆ ರುಬ್ಕೊರಿ. ಅದು ಈಸಿ ಆಕೈತಿ. ಸ್ವಲ್ಪ ಜೋಳದ ಹಿಟ್ಟು ಹಾಕ್ಕೊತೇನ್ರಿ ನಾ. ಈ ರೀತಿ ರೀ ಒಳಗೆಲ್ಲ ತುಂಬ್ಕೊಬೇಕ್ರಿ. ಈ ರೀತಿ ರೀ. ಹಾಗೆ ರೀ ನಿಮ್ಮ ಮನೆಯಲ್ಲಿ ಡೊಣ್ ಮೆಣಸಿನ್ಕಾಯಿನ ಜಾಸ್ತಿ ಇದ್ವು ಅಂದರೆ ಅದನ್ನೇ ಸಪ್ರೇಟ್ ಮಾಡ್ಕೊರಿ. ಬದನೆಕಾಯಿನ ಜಾಸ್ತಿ ಇದ್ವು ಅಂದರೆ ಅದನ್ನೇ ಸಪ್ರೇಟ್ ಮಾಡ್ಕೊರಿ. ನಮ್ಮ ಮನೆಯಲ್ಲಿ ಎರಡು ಮಿಕ್ಸ್ ಮಾಡ್ತಾ ಇದೇನ್ರಿ. ಈಗ ಬಾಳ್ಗಿಕ್ಕಿ ಕಾಯಿ ಹಾಕಿಟ್ಕೊಂಡೇನ್ರಿ. ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ತೇನ್ರಿ. ಈಗ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡೇನ್ರಿ. ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಈ ರೀತಿ ಫ್ರೈ ಆಗಿರ್ಬೇಕ್ರಿ. ಇದಕ್ಕೆ ಡೊಣ್ ಮೆಣಸಿನ್ಕಾಯಿ, ಬದನೆಕಾಯಿ ಹಾಕ್ಕೊತೇನ್ರಿ. ಈ ರೀತಿ ಹಾಕ್ಕೊಂಡು ಇಷ್ಟು ತುಂಬಿಕೊಂಡು ಸ್ವಲ್ಪ ಮಸಾಲೆ ಉಳಿದಿಕ್ಕೆ ಅದಕ್ಕೊಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಬಿಟ್ಕೊಂಡು ಅದಕ್ಕೆ ಹಾಕೊಂಡ್ರಿ. ಈ ರೀತಿ ಹುಣಸೆಹಣ್ಣಿನ ರಸ ಹಾಕ್ಕೊಂಡ್ರೆ ಅದಕ್ಕೆ ಹಾಕ್ತೇನ್ರಿ ನಾನು. ಈ ರೀತಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊರಿ. ಈಗ ಒಂದು 5 ನಿಮಿಷ ಕುದಿಯಕ್ಕೆ ಬಿಡ್ರಿ. ಸ್ವಲ್ಪ ನೀರನ್ನು ಸೇರಿಸ್ಕೊರಿ. ಖಾರ ಬೇಡಪ್ಪ ಅಂದರೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊರಿ. ಖಾರ ಬೇಕಂದರೆ ಬೆಲ್ಲ ಹಾಕ್ಕೋಬೇಡ್ರಿ. ನಾನು ಬೆಲ್ಲನ ಹಾಕ್ಕೊಳ್ತೇನೆ. ಒಂದು 5 ನಿಮಿಷ ಕುದಿಸ್ಕೊರಿ ಸಾಕು. ಈ ರೀತಿ ಕುದಿಬೇಕ್ರಿ. ಈ ರೀತಿ ರೆಡಿ ಆಯ್ತು ನೋಡ್ರಿ. ಇದನ್ನು ರೊಟ್ಟಿ ಜೊತೆ ಇಲ್ಲಂದ್ರೆ ಚಪಾತಿ ಜೋಡಿ, ಅಕ್ಕಿ ರೊಟ್ಟಿ ಜೋಡಿ ತಿನ್ನಿರಿ. ಬರ್ರಿ ತಿನ್ನೋಣ.